ಗರ್ಭವತಿ ಸವತಿ ಮಗಳು ಭಾಗ 3ರಲ್ಲಿ ಅಪರ್ಣನಿಗೆ ನಾಯಿ ಕಚ್ಚಿ ನೋವು ಪಡ್ತಾ ಇರ್ತಾಳೆ. ಆಕೆ ಮಗಳು ಗೀತಾ ಆ ನೋವಿಗೆ ಔಷಧಿ ಹಚ್ಚು ಅಂತ ಹೇಳಿದ್ರೆ ಆಗಲ್ಲ ಅಂತಾಳೆ. ಅದಕ್ಕೆ ಅಪರ್ಣನ ಆ ನೋವನ್ನ ನೋಡಕ್ಕಾಗದೆ ಅಂಜಯ್ಯ ಹೋಗಿ ಔಷಧಿನ ತಗೊಂಡ್ ಬಂದು ಹಚ್ತಾನೆ. ಇಷ್ಟಕ್ಕೂ ನಾಯಿ ತನಗೆ ಕಚ್ಚಿಸ್ಕೊಳ್ಳೋದಕ್ಕೆ ಕಾರಣ ಆದಂತ ಗರ್ಭವತಿ ಸವತಿ ಮಗಳು ನಂದಿನಿಗೆ ಆ ನೋವು ಹೇಗಿರುತ್ತೆ ತೋರಿಸ್ಬೇಕು ಅಂತ ಹೇಳಿ ಒಂದು ಕಬ್ಬಿಣದ ರಾಡನ್ನ ಚೆನ್ನಾಗಿ ಕಾಯಿಸಿ ಅದು ಕೆಂಪಗೆ ಉಗಿ ಆಯ್ತಿರ್ಬೇಕಾದ್ರೆ ಆ ರಾಡ್ನ ತಗೊಂಡು ಗರ್ಭವತಿಯಾಗಿರೋ ನಂದಿನಿ ಹತ್ರಕ್ಕೆ ಬರ್ತಾಳೆ ಅಪರ್ಣ. ನಂದಿನಿ ಪ್ರಶಾಂತವಾಗಿ ಮಲ್ಕೊಂಡಿರ್ತಾಳೆ. ತಾಯಿ ಬರೋದನ್ನ ಗಮನಿಸಿದ ಗೀತಾ ತಾಯಿ ಹೇಳ್ದ ಹಾಗೇನೆ ಮಾಡ್ತಾಳೆ. ನಂದಿನಿ ಬಾಯಿನ ಮುಚ್ಚಿ ಅವಳ ಕೈನ ಗಟ್ಟಿಯಾಗಿಡ್ಕೊತಾಳೆ. ಅದಾದ್ಮೇಲೆ ಏನಾಯ್ತು ಅಂತ ಗರ್ಭವತಿ ಸವತಿ ಮಗಳು 4ನೇ ಭಾಗದಲ್ಲಿ ನಾವೀಗ ತಿಳ್ಕೊಳ್ಳೋಣ. ಚೆನ್ನಾಗಿ ಕಾಯಿಸಿದ ಕಬ್ಬಿಣದ ರಾಡನ್ನ ತಗೊಂಡು ಅಪರ್ಣ ನಂದಿನಿ ಹತ್ರಕ್ಕೆ ಬರ್ತಾಳೆ. ಅದನ್ನ ನೋಡಿದ ಗೀತಾ ತಾಯಿ ಕೊಡೋ ಸೈನ್ನ ಅರ್ಥ ಮಾಡ್ಕೊಂಡು ತಕ್ಷಣಕ್ಕೆ ನಂದಿನಿ ಕಿರ್ಚೋದಕ್ಕೆ ಅವಕಾಶ ಆಗ್ಬಾರ್ದು ಅಂತ ಅವಳ ಬಾಯಿನ ಗಟ್ಟಿಯಾಗಿ ಮುಚ್ತಾಳೆ. ಆಗ್ಲೇ ನಂದಿನಿಗೆ ಎಚ್ಚರವಾಗುತ್ತೆ, ಒದ್ದಾಡ್ತಾಳೆ. ಆಗ ಅಪರ್ಣ ನಗ್ತಾ ಕೆಂಪದಾಗಿ ಕಾದಿರೋ ಕಬ್ಬಿಣದ ರಾಡನ್ನ ತಗೊಂಡು ಸುಡೋದಿಕ್ ಹೋಗ್ತಾಳೆ. ಅದನ್ನ ಗಮನಿಸಿದ ನಂದಿನಿ ಗೊತ್ತಿಲ್ಲದೆ ಜೋರಾಗಿ ಅಪರ್ಣನ ಒದ್ದು ಬಿಡ್ತಾಳೆ. ಅಷ್ಟೇ, ಅಪರ್ಣ ಹೋಗಿ ನೆಲದ ಮೇಲೆ ಬೀಳ್ತಾಳೆ. ಇದರಿಂದ ಅವಳ ಕೈಲಿದ್ದ ಕೆಂಪದಾಗಿ ಕಾದಿದ್ದ ಕಬ್ಬಿಣದ ರಾಡು ಬಂದು ಅವಳ ಎದೆ ಮೇಲೆ ಬೀಳುತ್ತೆ. ಬಿದ್ದ ಜಾಗ ಪೂರ್ತಿಯಾಗಿ ಸುಡುತ್ತೆ. ಅಪರ್ಣ ಒಂದ್ಸರಿ ಜೋರಾಗಿ ಕಿರ್ಚ್ತಾಳೆ. ಹೀಗೆ ಕಿರ್ಚಿದನ್ನ ಕೇಳಿಸ್ಕೊಂಡು ಅಂಜಯ್ಯ ಬೇಗನೆ ಅಪರ್ಣ ಹತ್ರಕ್ಕೆ ಓಡ್ ಬರ್ತಾನೆ. ಸುಟ್ಟಿರೋ ಗಾಯದಿಂದ ನೋವನ್ನ ಅನುಭವಿಸ್ತಾ ಇರೋ ಅಪರ್ಣನ ನೋಡ್ತಾನೆ ಅಂಜಯ್ಯ. ಪಕ್ಕದಲ್ಲೇ ಬಿದ್ದಿರೋ ಕೆಂಪದಾಗಿ ಕಾಯಿಸಿರೋ ಕಬ್ಬಿಣದ ರಾಡ್ ಕಾಣಿಸುತ್ತೆ. ಇದರ ಜೊತೆಗೆ ತುಂಬಾ ಭಯ ಪಡ್ತಾ ಇರೋ ತನ್ನ ಮಗಳನ್ನು ನೋಡ್ತಾನೆ. ನಂದಿನಿ ತುಂಬಾ ಭಯದಲ್ಲಿ ನಡುತ್ತಾ ಇರ್ತಾಳೆ. ಆಗ ಅಂಜಯ್ಯ ಮಗಳ ಹತ್ರಕ್ಕೆ ಬರ್ತಾನೆ. ನಂದಿನಿನ ಸಮಾಧಾನ ಮಾಡ್ತಾನೆ. ನೋಡಿದ್ಯಾ ಅಪ್ಪ, ಚಿಕ್ಕಮ್ಮ ಎಷ್ಟು ದೊಡ್ಡ ಕೆಲಸ ಮಾಡಿದ್ರು, ಅದಕ್ಕೆ ಸಹಾಯವಾಗಿ ಗೀತಾನೂ ಇದ್ಲಪ್ಪ. ನನ್ ಬಾಯಿ ಗಟ್ಟಿಯಾಗಿ ಮುಚ್ಕೊಂಡ್ಲು. ನಾನೇ ಏನಾದ್ರೆ ಅದಾಗುತ್ತೆ ಅಂತ ಗಟ್ಟಿಯಾಗಿ ಚಿಕ್ಕಮ್ಮನೇ ಓದ್ಬಿಟ್ಟೆ. ಅದಕ್ಕೆ ನಿನ್ ಚಿಕ್ಕಮ್ಮ ಕೆಳಗಡೆ ಬಿದ್ದಿದ್ದು. ಚೆನ್ನಾಗಿ ಕಾದಿರೋ ಕಬ್ಬಿಣದ ರಾಡು ಹೋಗಿ ಅವಳ ಎದೆ ಮೇಲೆ ಬಿದ್ದ್ಬಿಟ್ಟಿದೆ, ಸ್ವಲ್ಪ ಸುಟ್ಟಿದೆ. ಹೌದಪ್ಪ, ನಾನು ನನ್ನ ಮಗುನ ಕಾಪಾಡ್ಕೊಳಕ್ಕೆ ಚಿಕ್ಕಮ್ಮನ ಗಟ್ಟಿಯಾಗೋದೆ. ಈಗ ಚಿಕ್ಕಮ್ಮಗೆ ಇನ್ನೊಂದು ಏಟ್ ಬಿದ್ದಿದೆ. ಅದಕ್ಕೆ ಹೇಳೋದು ದೊಡ್ಡೋರು ಮಾಡಿದ್ದುಣ್ಣೋ ಮಾರಾಯ ಅಂತ. ಇನ್ನೊಬ್ಬರನ್ನ ನಾವು ನಾಶ ಮಾಡಿದ್ರೆ ಅವ್ರ ಕಣ್ಣಿರಲ್ಲಿ ನಾವು ನೊಂದು ಬೇಯಬೇಕಾಗತ್ತೆ. ಈ ತರ ಹೇಳಿ ಅಂಜಯ್ಯ ಅಲ್ಲಿಂದ ನಂದಿನಿನ ಕರ್ಕೊಂಡು ತನ್ನ ರೂಮ್ಗೆ ಹೋಗ್ತಾನೆ. ಎದೆ ಮೇಲೆ ಸುಟ್ಟು ಗಾಯ ಆಗಿ ತುಂಬಾ ನೋವಿನಿಂದ ಅಪರ್ಣ ನರಳ್ತಾ ಇರ್ತಾಳೆ. ಮಾರನೇ ದಿನ ಬೆಳಗ್ಗೆ 8 ಗಂಟೆ ದಾಟಿರುತ್ತೆ. ನಂದಿನಿ ಸೋಫಾ ಮೇಲೆ ಕೂತ್ಕೊಂಡು ಟಿಫನ್ ತಿಂತಿರ್ತಾಳೆ. ಅಂಜಯ್ಯ ಒಂದು ಗ್ಲಾಸ್ ತುಂಬಾ ನೀರು ತಗೊಂಡು ನಂದಿನಿ ಹತ್ರಕ್ಕೆ ಬರ್ತಾನೆ. ಇದನ್ನೆಲ್ಲ ಗೀತಾ ತನ್ನ ರೂಮಿನ ಬಾಗ್ಲ ಹತ್ರ ನಿಂತ್ಕೊಂಡು ನೋಡ್ತಾಳೆ. ಮತ್ತೆ ತನ್ನ ತಾಯಿ ಹತ್ರಕ್ಕೆ ಬರ್ತಾಳೆ. ಬೆಡ್ ಮೇಲೆ ಮಲ್ಕೊಂಡು ನಾಯಿ ಕಚ್ಚಿರೋ ಗಾಯ ಒಂದ್ ಕಡೆ, ಎದೆ ಮೇಲೆ ಕಬ್ಬಿಣದ ರಾಡು ಬಿದ್ದು ಸುಟ್ಟಿದ ಗಾಯ ಇನ್ನೊಂದ್ ಕಡೆ. ಈ 2 ನೋವುಗಳಿಂದ ನರಳ್ತಾ ಅಪರ್ಣ ಅಳ್ತಾ ಬೆಡ್ ಮೇಲೆ ಮಲ್ಗಿರ್ತಾಳೆ. ಅಮ್ಮ, ಅಪ್ಪ ಹೋಗಿ ಟಿಫನ್ ತಗೊಂಡ್ ಬಂದು ಅವಳಿಗೆ ತಿನ್ಸಿದಾರಮ್ಮ. ಹೌದಾ ಗೀತಾ, ನನಗೂ ತುಂಬಾ ಹಶ್ವಾಗ್ತಾ ಇದೆಯೇ. ಹಂಗೆ ಔಷಧಿ ಬೇರೆ ಹಾಕೋಬೇಕೆ. ಹೋಗಿ ನಿಮ್ಮ ಅಪ್ಪ ಹತ್ರ ಹೇಳಮ್ಮ. ಇಲ್ಲ ಅಂದ್ರೆ ನನ್ನ ಗರ್ಭವತಿ ಸವತಿ ಮಗಳು ನಂದಿನಿನ ಅಡಿಗೆ ಎದುರು ಮಾಡಕ್ಕೇಳೆ. ನಾನು ಅವಳಿಗೇನು ಹೇಳಲ್ಲ ಅಮ್ಮ, ಬೇಕಾದ್ರೆ ಅಪ್ಪಗೆ ಹೇಳ್ತೀನಿ ಅಂತ ಹೇಳ್ತಾ ಗೀತಾ ಹಾಲ್ಗೆ ಬರ್ತಾಳೆ. ಅವಳನ್ನ ನೋಡಿದ ಅಂಜಯ್ಯ ಹೀಗೆ ಹೇಳ್ತಾನೆ. ಗೀತಾ, ನಿನಗೂ ಟಿಫನ್ ತರ್ಲಾ? ಮುಖ ತೊಳೆದಿದ್ಯೋ ಇಲ್ವೋ? ಬ್ರಷ್ ಮಾಡ್ಬಿಟ್ಟೆ ಅಪ್ಪ. ಅಮ್ಮಗೂ ತುಂಬಾ ಹಶ್ವಾಗ್ತಿದೆ ಅಂತೆ. ಅಮ್ಮಗೂ ಟಿಫನ್ ತಗೊಂಡ್ ಬಾ. ಈ ಮಾತನ್ನ ಗೀತಾ ಹೇಳ್ತಿದ್ದ ಹಾಗೆ ಅಂಜಯ್ಯ, ನಂದಿನಿ ಮತ್ತೆ ಗೀತಾ ನೋವು ಪಟ್ಕೊಳ್ತಾರೆ. ಅಂಜಯ್ಯ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಆಗ ಗೀತಾ ಹೀಗೆ ಹೇಳ್ತಾಳೆ. ನೋಡಿ, ನಮ್ಮಮ್ಮ ಕಷ್ಟಪಟ್ಟು ಇಲ್ಲಿ ಸಂತೋಷವಾಗಿರೋಣ ಅನ್ಕೊಂಡಿದ್ಯಾ? ಸ್ವಲ್ಪ ದಿನದಲ್ಲೇ ನಮ್ಮಮ್ಮ ಎದ್ದು ನಡೀತಾರ ನೋಡಿ. ಗಾಯ ಎಲ್ಲ ಸರಿ ಹೋಗುತ್ತೆ. ಆಗ ನಿನ್ಗಿರುತ್ತೆ ನರಕ ಏನಂತ ಗೊತ್ತಾಗುತ್ತೆ. ಇನ್ನು ಗೀತಾ ಈ ರೀತಿ ಹೇಳ್ತಿದ್ದ ಹಾಗೆ ನಂದಿನಿ ತುಂಬಾ ಭಯ ಪಟ್ಕೊಳ್ತಾಳೆ. ಇನ್ನು ಅಷ್ಟರಲ್ಲೇ ಹೊರಗಡೆ ಹೋಗಿದ್ದ ಅಂಜಯ್ಯ ಟಿಫನ್ ತಗೊಂಡು ಬರ್ತಾನೆ. ಒಂದು ಟಿಫನ್ನ ಗೀತಾ ಗಬಗಬಾ ಅಂತ ತಿಂದು ಇನ್ನೊಂದು ಟಿಫನ್ನ ತನ್ನ ತಾಯಿ ಅಪರ್ಣ ಹತ್ರ ತಗೊಂಡ್ ಬರ್ತಾಳೆ. ಹೀಗೆ ದಿನಗಳು ಕಳೆಯುತ್ತೆ. ನಿಧಾನವಾಗಿ ಅಪರ್ಣನ್ ಗಾಯಗಳು ವಾಸಿಯಾಗುತ್ತವೆ. ಇನ್ನು ಆಗ ಆ ಊರ್ಗೆ ಕಾರಲ್ಲಿ ಬರ್ತಾನೆ ಸುದರ್ಶನ್. ಆ ಕಾರು ಊರಿನಿಂದ ಸರ್ಪಂಚನ್ ಮನೆ ಮುಂದೆ ಬಂದು ನಿಲ್ಲುತ್ತೆ. ಆರ್ಮ್ ಚೇರಲ್ಲಿ ಕುತ್ಕೊಂಡಿರೋ ಸರ್ಪಂಚ್ ತನ್ನ ಮನೆಗೆ ಕಾರಲ್ಲಿ ಬಂದು ಇಳಿತಾ ಇರೋದು ಯಾರು ಅಂತ ನೋಡ್ತಿರ್ತಾನೆ. ಆಗ ಸುದರ್ಶನ್ ಕಾರಿಂದ ಇಳಿತಾನೆ. ಅವನು ಸಿಟಿಯವ್ರ ತರ ತುಂಬಾ ಪಾಶ್ ಆಗಿರ್ತಾನೆ. ಚೋಟ್ ಗಡ್ಡ,
ತಲೆ ಮೇಲೊಂದ್ ಟೋಪಿ, ಕತ್ತಿಗೊಂದ್ ಕ್ಯಾಮ್ರಾ ಹಾಕೊಂಡೇ ಇರ್ತಿದ್ದ. ಅವನು ಸರ್ಪಂಚನ ಹತ್ರಕ್ ಬರ್ತಾನೆ. ಸರ್ಪಂಚ್ರೇ ನಮಸ್ಕಾರ. ನಮಸ್ಕಾರ. ಯಾರ್ ನೀವು? ಇದುವರೆಗೂ ನಾ ನಿಮ್ಮನ್ನ ಇಲ್ಲೆಲ್ಲೂ ನೋಡೇ ಇಲ್ವಲ್ಲ. ಹಾ, ನಮ್ದು ಹೈದರಾಬಾದ್. ನನ್ನ ಹೆಸರು ಸುದರ್ಶನ್. ನಾನು ಸಿನಿಮಾ ಡೈರೆಕ್ಟರ್. ಇಲ್ಲಿ ಶೂಟಿಂಗ್ ಮಾಡೋದಕ್ಕೆ ಒಳ್ಳೆ ಜಾಗಗಳು ಸಿಗ್ಬೋದಾ ಅಂತ ಬಂದೆ. ಹೌದಾ? ಸಮಯಕ್ಕೆ ಸರಿಯಾಗಿ ಮನೇಲಿ ಕೆಲ್ಸದವ್ರು ಬೇರೆ ಇಲ್ಲ ನಿಮಗ್ ಕುರ್ಜಿ ಹಾಕೋದಕ್ಕೆ. ಏನು ಅನ್ಕೋಬೇಡಪ್ಪ. ತೊಂದ್ರೆ ಇಲ್ಲ ಬಿಡಿ ಸಾರ್, ನೀವು ದೊಡ್ಡವರು, ನೀವು ಕುತ್ಕೊಳ್ಳಿ. ನಾನು ನಿಂತ್ಕೊಂಡೆ ಎಲ್ಲ ವಿವರವಾಗಿ ಹೇಳ್ತೀನಿ ಅಂತ ಸುದರ್ಶನ್ ಹೇಳಿ 10,000 ದುಡ್ಡು ತೆಗೆದು ಸರ್ಪಂಚನಿಗೆ ಕೊಡ್ತಾನೆ. ಸರ್ಪಂಚ್ ಅದನ್ನ ತಗೊಂಡು ಹೀಗೆ ಹೇಳ್ತಾನೆ. ಅಯ್ಯೋ, ಇದೆಲ್ಲ ಯಾಕೆ? ನೀವ್ಯಾಕೆ ದುಡ್ಡನ್ನ ಕೊಡ್ತಾ ಇದ್ದೀರಾ? ನಾನು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಸರ್. ನಿಮ್ಮ ಊರನ್ನ ಶೂಟಿಂಗ್ ಸಲುವಾಗಿ ಸ್ವಲ್ಪ ನೋಡೋದಿದೆ. ಹಾಗೆ ನಾನು ಊರೆಲ್ಲ ತಿರುಗ್ತಾ ಇರ್ತೀನಿ. ಎಲ್ಲಿ ಏನ್ ಚೆನ್ನಾಗಿ ಕಾಣಿಸುತ್ತೋ ಅಲ್ಲಿ ಫೋಟೋ ತಗೋತೀನಿ. ಅದಕ್ಕೆ ನೀವು ಅನುಮತಿ ಕೊಟ್ರೆ ಸಾಕು. ನೀವು ಅನುಮತಿ ಕೊಟ್ರೆ ಇನ್ನೂ 10,000 ಕೊಡ್ತೀನಿ ಹೊರಡುವಾಗ. ಸರ್ಪಂಚ್ ಆ ದುಡ್ಡನ್ನ ನೋಡ್ತಾ ಕಳೆದು ಹೋಗ್ಬಿಡ್ತಾನೆ. ಹೂ ಅಂತ ಹೇಳೋದಿಕ್ಕೆ ಇವ್ ನನಗೆ 20,000 ಕೊಡ್ತಾ ಇದ್ದಾನೆ. ಸಿನಿಮಾದವರು ತುಂಬಾ ಒಳ್ಳೆಯವರು ಅಂತ ಸರ್ಪಂಚ್ ಸುದರ್ಶನ್ಗೆ ಅನುಮತಿ ಕೊಡ್ತಾನೆ. ಆಗ ಅವನ್ಗೆ ಗೊತ್ತಿರಲ್ಲ, ಸುದರ್ಶನ್ ಹೇಳಿದ್ದನ್ನೆಲ್ಲ ನಂಬಿ ಅವನಿಗೆ ಅನುಮತಿನ ಕೊಟ್ಟು ಸರ್ಪಂಚ್ ಇಕ್ಕಟ್ಟಲ್ಲಿ ಸಿಕ್ಕಾಕೋತಾನೆ ಅಂತ. ಗೊತ್ತಿದ್ದು ಯಾರಾದ್ರೂ ಇಕ್ಕಟ್ಟಲ್ಲಿ ಸಿಕ್ಕಾಕೋತಾರ? ನೀವೇ ಹೇಳಿ ನೋಡೋಣ, ಈ ಊರಿನ ಸರ್ಪಂಚ್ನ ಯಾರು ಕಾಪಾಡ್ತಾರೆ ಅಂತ. ನಿನ್ನಿಷ್ಟ ಹುಡ್ಗ, ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲೇ ಇರ್ಬೋದು. ನಿಮಗೇನ್ ಬೇಕು ಅಂತ ಹೇಳಿದ್ರೆ ಎಲ್ಲ ನಾನೇ ಸಿದ್ಧ ಮಾಡ್ತೀನಿ. ಸರಿ ಸರ್ಪಂಚ್ರೇ ಅಂತ ಹೇಳಿ ತನ್ನ ಬ್ಯಾಗ್ ತಗೊಂಡು ಸರ್ಪಂಚ್ರ ಮನೆ ಒಳಗಡೆ ಹೋಗಿ ಒಂದು ರೂಮಲ್ಲಿ ಕೂತ್ಕೋತಾನೆ. ತನ್ನ ಬೆಡ್ ಮೇಲೆ ಕೂತ್ಕೊಂಡು ಸೆಲ್ಫೋನ್ ತೆಗೆದು ಒಂದು ಫೋನ್ ಮಾಡ್ತಾನೆ. ಅಕ್ಕ, ನಾನು ಈಗಲೇ ರುದ್ರಾಪುರನ ಊರಿಗೆ ಬಂದಿದ್ದೀನಿ. ಇನ್ನು ನಾಳೆಯಿಂದ ನಮ್ಮ ಕೆಲಸ ಶುರು ಮಾಡ್ತೀನಿ. ಹುಡುಗಿರ ಫೋಟೋನೆಲ್ಲ ತೆಗೆದು ಕಳಿಸ್ತೀನಿ, ಅವನ್ ನೋಡು. ಯಾವ ಹುಡುಗಿ ಇಷ್ಟ ಆಗ್ತಾಳೋ ಹೇಳೋ, ಆ ಹುಡುಗಿನ ಹೇಗೋ ಮಾಡಿ ನಾನು ಕರ್ಕೊಂಡು ಬರ್ತೀನಿ ಅಂತ ಸುದರ್ಶನ್ ಹೇಳಿ ಫೋನ್ ಕಟ್ ಮಾಡ್ತಾನೆ. ಎಷ್ಟಕ್ಕೂ ಸುದರ್ಶನ್ ನಿಜವಾಗ್ಲೂ ಸಿನಿಮಾ ಡೈರೆಕ್ಟರ್ ಅಲ್ಲ. ಅವನ್ ಕೆಲ್ಸ ಹೀಗೆ ಒಂದೊಂದು ಊರಿಗೆ ಹೋಗಿ ಅಲ್ಲಿರೋ ಹುಡುಗಿರ ಫೋಟೋನ ತೆಗೆದು ಕಳಿಸ್ತಾನೆ. ಅದರಲ್ಲಿ ಯಾವ ಹುಡುಗಿ ಚೆನ್ನಾಗಿರ್ತಾಳೋ ಆ ಹುಡುಗಿನ ಲವ್ ಟ್ರ್ಯಾಕ್ ಅಲ್ಲಿ ಬೀಳಿಸ್ಕೊಂಡು ಸಿಟಿಲಿ ರಹಸ್ಯವಾಗಿ ನಡೆಯೋ ವ್ಯಭಿಚಾರಿ ಮನೆಗೆ ಕಳಿಸ್ತಿರ್ತಾನೆ. ಇನ್ನು ತನಗಾದ ಗಾಯಗಳು ಪೂರ್ತಿಯಾಗಿ ವಾಸಿಯಾಗುತ್ತೆ. ಅಪರ್ಣ ಮೊದ್ಲಿನ ಹಾಗೆ ಸರಿ ಹೋಗ್ತಾಳೆ. ಸೋಫಾ ಮೇಲೆ ಕುತ್ಕೊಂಡು ನಂದಿನಿನ ಹೇಗೆ ಇಲ್ಲಿಂದ ಓಡಿಸೋದು ಅಂತ ಯೋಚಿಸ್ತಿರ್ತಾಳೆ. ಅಷ್ಟರಲ್ಲಿ ಅಂಜಯ್ಯ ಬಟ್ಟೆ ಮೂಟೆನ ಹೆಗ್ಲಿಗೆ ಹಾಕೊಂಡು ಅಲ್ಲಿಗೆ ಬರ್ತಾನೆ. ಅಪರ್ಣ, ಮಕ್ಕಳ ಜಾಗ್ರತೆ, ಮುಖ್ಯವಾಗಿ ನಂದಿನಿ ಮೇಲೆ ಕಣ್ಣಿಟ್ಟಿರೋ. ಮೊದ್ಲೇ ಅವಳು ಗರ್ಭಿಣಿ. ಸರಿಯಾದ ಸಮಯಕ್ಕೆ ಊಟ ಕೊಡು, ಅಷ್ಟ್ ಮಾಡು ಸಾಕು. ಅಯ್ಯೋ, ರಾತ್ರಿಗ್ ಬಂದೇ ಬರ್ತೀರಾ, ಆಮೇಲೆ ನಿಮ್ ಮಗಳನ್ನ ನಾವೆಂಗ್ ನೋಡ್ಕೊಂಡ್ರಿ ಅಂತ ಕೇಳ್ತೀರಾ. ಆಗ ನಮ್ಗೆ ಭದ್ರವಾಗಿರಿ ಅಂತ ಏನ ಕೇಳ್ತೀರಾ ಬಿಡಿ. ನಾನು 2-3 ದಿನ ಬರಲ್ಲ. ಪಂಚತಾರಹಳ್ಳಿಲಿ ಉತ್ಸವ ಇದೆ, ನಾನು ಅಲ್ಲೇ ಇರ್ತೀನಿ. ಒಂದು 100 ಸೀರೆ ಮಾರಿದ್ರೆ ಒಳ್ಳೆ ದುಡ್ಡು ಬರುತ್ತಲ್ವಾ? ಈ ಮಾತು ಕೇಳಿಸ್ಕೊಂಡು ಅಪರ್ಣನ್ಗೆ ಮನ್ಸಲ್ಲಿ ತುಂಬಾ ಖುಷಿ ಆಗುತ್ತೆ. ಅಯ್ಯೋ, ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ರಿ. ಹೋಗ್ಬನ್ನಿ. ಗರ್ಭವತಿಯಾದ ಸವತಿ ಮಗಳನ್ನ ಹೊಡಿಯಲ್ಲ, ಬೈಯಲ್ಲ ಅಂತ ಅಪರ್ಣ ಮೇಲೆ ಹೇಳಿದ್ರು ಸಹ ತನ್ನೊಳಗೆ ಈ ರೀತಿ ಅನ್ಕೋತಾಳೆ. ಈ ಒಂದು ಅವಕಾಶಕ್ಕೋಸ್ಕರನೇ ನೋಡ್ತಿದ್ದೆ. ನೀವೊಬ್ರಿಲ್ಲ ಅಂದ್ರೆ ನಂದಿನಿನ ಬಾಲ್ ಆಡ್ದಂಗ ಆಡಿಸ್ತೀನಿ. ನೀವು ಮತ್ತೆ ಬರೋವರೆಗೂ ಯಾರು ಕಾಪಾಡಕ್ಕಾಗಲ್ಲ ಅವಳನ್ನ ಅಂತ ಅಪರ್ಣ ಅನ್ಕೊಂಡು ಜೋರಾಗಿ ನಗ್ತಾಳೆ. ಆ ನಗುನ ಕೇಳಿ ಅಂಜಯ್ಯ ಬೆಚ್ಚ ಬಿದ್ಬಿಡ್ತಾನೆ. ಅಪರ್ಣ, ನಂದಿನಿ ವಿಚಾರದಲ್ಲಿ ಇಲ್ಲಿವರೆಗೂ ಆಗಿರೋದನ್ನೆಲ್ಲ ಮರ್ತು ನಾನ್ ನಿನ್ಮೇಲೆ ನಂಬಿಕೆ ಇಟ್ಟು ಹೋಗ್ತಾ ಇದ್ದೀನಿ ಅಂತ ಅಂಜಯ್ಯ ಹೇಳ್ತಾ ಬಟ್ಟೆ ಮೂಟೆನ ಹೆಗ್ಲಿಗೆ ಹಾಕೊಂಡು ಹೊರಡ್ತಾನೆ. ಹಾಗೆ ಅಂಜಯ್ಯ ಹೊರಟ 10 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಡಂಗೂರ ಸಾರ್ತಾ ಕಾಣಿಸ್ಕೊಳ್ತಾನೆ. ಎಲ್ಲರೂ ಜಾಗೃತಿಯಿಂದ ಕೇಳಿ, ಎಲ್ಲರೂ ಜಾಗೃತಿಯಿಂದ ಇರಿ. ಕಾಡಿನಿಂದ ಹುಲ್ಲು ತಪ್ಪಿಕೊಂಡು ತಿರುಗಾಡ್ದೆ, ಅದರ ಕೈ ಸಿಕ್ಕು ಪ್ರಾಣ ಕಳ್ಕೋಬೇಡಿ. ಎಲ್ಲರೂ ಮಕ್ಕಳ ಜೊತೆಗೆ ಮನೆಯಲ್ಲಿ ಜಾಗೃತಿಯಿಂದ ಇರಿ ಅಂತ ಹೇಳ್ತಾ ಅವನು ಮುಂದಕ್ಕೆ ಹೋಗ್ತಾನೆ. ಇದನ್ನ ಕೇಳಿಸ್ಕೊಂಡ ಅಪರ್ಣ ಗರ್ಭವತಿ ಸವತಿ ಮಗಳು ನಂದಿನಿನ ಹುಲಿಗೆ ಆಹಾರ ಕೊಡಬೇಕು ಅನ್ಕೋತಾಳೆ. ಅದಕ್ಕೆ ತಕ್ಕಂತೆ ಅವಳು ಯೋಚಿಸ್ತಿರ್ತಾಳೆ. ಒಂದ್ ವೇಳೆ ಅಪರ್ಣ ಅನ್ಕೊಂಡ ಹಾಗೆ ನಂದಿನಿನ ಹುಲಿಗೆ ಆಹಾರವಾಗಿ ನೀಡ್ತಾಳ, ಇಲ್ಲ ರುದ್ರಾಪುರಕ್ಕೆ ಬಂದಿರೋ ಸುದರ್ಶನ್ ಗೀತನ್ಗೆ ಮಾಯದ ಮಾತು ಹೇಳ್ತಾ ಅಲ್ಲಿಂದ ಕರ್ಕೊಂಡು ಹೋಗ್ತಾನ. ಒಟ್ನಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಗರ್ಭವತಿ ಸವತಿ ಮಗಳು ಭಾಗ 5ರಲ್ಲಿ ತಿಳ್ಕೊಳ್ಳೋಣ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.